ನಮಸ್ಕಾರ ಎಲ್ಲರಿಗೂ. ನಿಮ್ಮ ಕನ್ನಡತಿಯನ್ನು ಮಾಡುವ ನಮಸ್ಕಾರಗಳು. ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಸೋಮವಾರದ ರೂಟೀನು ಸ್ಟಾರ್ಟ್ ಆಯಿತು ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಸರ್ಕಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ಡ್ಯೂಟಿಗೆ ಹೋಗಿ ಬರೋದು ಒಂದು ದೊಡ್ಡ ಟಾಸ್ಕ್ ಅಲ್ವಾ. ತೆಂಗಿನಕಾಯಿ ಖಾಲಿಯಾಗಿತ್ತು, ಹಾಗೆ ಕಾಯಿ ಸುಲಿದಿರೋದಿರಲಿಲ್ಲ, ಸುಲಿತಾ ಇದೀನಿ ನೋಡಿ ಸರ್ಕಸ್ ಮಾಡಿ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸ. ಇವಾಗ ಕಾಯಿ ರೇಟ್ ಇರೋದು ನೋಡಿದರೆ ಸುಲಿಯೋಕ್ಕೆ ಕಷ್ಟ ಅನಿಸುತ್ತೆ. ಬಟ್ ಏನು ಮಾಡೋದು, ಕಾಯಿ ರೇಟ್ ಇರೋದು ನೋಡಿದರೆ ಸುಲ್ಕೊಳ್ಳೋದೇ ಬೆಸ್ಟ್ ಅಲ್ವಾ. ಇರೋದನ್ನು ಯಾಕೆ ವೇಸ್ಟ್ ಮಾಡೋದು. ಹಳ್ಳಿ ಬ್ಯಾಕ್ಗ್ರೌಂಡಿಂದ, ನಮ್ಮ ಥರ ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂದಿರೋ ಹೆಣ್ಮಕ್ಳಿಗೆ ಸುಲಿಯೋದಂತೂ ಗೊತ್ತಿರುತ್ತೆ. ಸಿಟಿ ಹೆಣ್ಮಕ್ಳಿಗಂತೂ ನನಗೆ ಗೊತ್ತಿಲ್ಲ. ನಮಗಂತೂ ಸುಲಿದು ರೂಢಿ ಇದೆ. ಮತ್ತು ನೀವು ಯಾರಾದರೂ ನನ್ನ ತೆಂಗಿನಕಾಯಿ ಎಲ್ಲ ಸುಲಿದು ಯಾವ್ದಾದ್ರು ಸಾಹಸ ಮಾಡೋಕ್ಕೆ ಹೋಗೋದಿದ್ರೆ ಹೇಳಿ. ಮತ್ತು ನಿಮ್ಮ ಸೋಮವಾರ ಹೇಗೆ ಸ್ಟಾರ್ಟ್ ಆಯಿತು? ನನಗಂತೂ ಒಂಥರ ಸರ್ಕಸ್ ಅನಿಸ್ಬಿಡುತ್ತೆ. ಯಾಕಾದರೂ ಬರುತ್ತೋ, ವೀಕ್ ಸ್ಟಾರ್ಟ್ ಆಗುತ್ತೋ ಅನ್ನೋ ಥರ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಅಲ್ವ. ಅಂತೂ ಇಂತೂ ಸುಲಿದಾಯಿತು. ನನ್ನ ಮಗಳು ಕೇಳೋ 100 ಕ್ವಶನ್ ಜೊತೆ ಆನ್ಸರ್ ಮಾಡಿಕೊಂಡು ಸುಲಿದು ಕಾಯಿ ಹೊಡೆದ್ಬಿಟ್ಟು. ತೆಂಗಿನಕಾಯಿ ಜ್ಯೂಸ್ ಇಷ್ಟ ಅಂತೆ ನೋಡಿ. ಹೋಗಿ 2 ಒಳಗೆ ಥರ ಹೊಡೆದಿದ್ದೀನಿ ನೋಡಿ. ನನ್ನ ಮಗಳು ಹೇಳಿದ್ನಲ್ಲ, ಅಂಗಡಿಗೆ ಹೋಗೋದು ಕಲ್ತಿದ್ದಾಳೆ ಅಂತ. ಅದೊಂದು ಪುಟ್ಟು ಬ್ಯಾಗ್ ಹಿಡ್ಕೊಂಡು ಅವಳಿಗೆ 2 ರೂಪಾಯಿ ಕಾಯಿನ್ ಇಸ್ಕೊಂಡು, ನನಗೇನು ಬೇಕು ಹೇಳು, ತಗೊಂಬರ್ತೀನಿ ಅಂತ ಹೋಗೋದು. ಅವಳಿಗಿದೆ ಒಂಥರ ಆಟ ಆಗಿದೆ ಇವಾಗ. ಏನು ಮಾಡೋದು, ಇಷ್ಟು ಬೇಗ ದೊಡ್ಡವಳಾಗ್ಬಿಡ್ತಾಳೆ. ಹೆಣ್ಮಕ್ಳು ಹೆಂಗೆ ಅನಿಸುತ್ತೆ, ಬೇಗ ದೊಡ್ಡವರಾಗ್ಬಿಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಬೆಳಗ್ಗೆ ತಿಂಡಿ ಮಾಡಿ, ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು, ಬಾಕ್ಸಿಗೆಲ್ಲ ಹಾಕಿ ನೋಡಿ ರೆಡಿ ಮಾಡಿ, ಸಾಂಬಾರು ಮಾಡಿಟ್ಟು, ರೈಸ್ ಎಲ್ಲ ಮಾಡಿಬಿಟ್ಟು, ಮಧ್ಯಾಹ್ನ ಬಂದು ಮುದ್ದೆ ಮಾಡ್ಕೊಳ್ಳೋಣ ಪರವಾಗಿಲ್ಲ ಅಲ್ವ ಅಂತ ಹೇಳಿ ರೆಡಿ ಮಾಡಿ, ನನ್ನ ಮಗಳನ್ನ ರೆಡಿ ಮಾಡಿಬಿಟ್ಟು ನಾನು ಡ್ಯೂಟಿಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡ್ಕೊಂಡು ನಿಜವಾಗ್ಲೂ ಆಗೋದಿಲ್ಲ. ನಾನೆಲ್ಲ ವ್ಲಾಗ್ ಮಾಡೋದು ನೋಡಿ ಅಂದ್ಕೊಡ್ತೀನಿ ಎಷ್ಟು ಈಸಿ ಅಂತ, ಕಷ್ಟ ಅಂತ ಇವಾಗ ಅನ್ನಿಸ್ತಾ ಇದೆ ನೋಡಿ. ಮಗಳನ್ನ ಕಳಿಸಿ ನಾವು ಸ್ವಲ್ಪ ರೆಡಿಯಾಗಿ, ಲೇಟಾಗೋಯ್ತು, ಪಟ ಅಂತ ಓಡ್ತಾಯಿದ್ದೀವಿ. ಹೋಗಿ ಬಂದು ಡ್ಯೂಟಿ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಮಗಳನ್ನ ಸ್ಕೂಲಿಂದ ಕರ್ಕೊಬಂದು ಅವಳಿಗೆ ಊಟ ಮಾಡಿಸಿ, ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡೋಗಿ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು, ಆ ಡ್ಯಾನ್ಸ್ ಕ್ಲಾಸ್ ಮುಗಿಯೋ ತನಕ ಅಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿರಬೇಕು. 2 ಅವರ್ ಕ್ಲಾಸ್ ಆಗುತ್ತೆ. ಏನು ಮಾಡೋದು, ನಮಗಂತೂ ಕಲಿಯೋಕ್ಕೆ ಇದಿರಲಿಲ್ಲ, ಅವಕಾಶ ಇರಲಿಲ್ಲ. ನನ್ನ ಮಗಳಾದರೂ ಕಲೀಲಿ ಅಂತ ಹೇಳಿಬಿಟ್ಟು ಕಳಿಸ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಮಾಮೂಲಿ ಮನೆಗೆ ಬಂದಮೇಲೆ ಡ್ಯೂಟಿ ಇದ್ದೇ ಇರುತ್ತಲ್ಲ ನಮ್ಮ ಸಿಂಕ್ ಕೇರ್, ಅದನ್ನು ಕ್ಲಿಯರ್ ಮಾಡಿನೇ ಮಲಗಬೇಕು. ಇಲ್ಲಾಂದರೆ ಬೆಳಗ್ಗೆ ಎದ್ದು ಆಗೋದಿಲ್ಲ, ಏನೂ ಕೆಲಸನೇ ಆಗೋದಿಲ್ವಲ್ಲ. ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು, ಎಲ್ಲ ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲನೂ ತೊಳೆದು, ಒಂದು ಗ್ಲಾಸ್ ಅಬ್ಬಬ್ಬಾ ಅಂತ ಕುತ್ಕೊಂಡು ಆರಾಮಾಗಿ ಬಿಸಿನೀರು ಕುಡಿದು ಅಲ್ಲಿ ನಮ್ಮ ದಿನ ಎಂಡ್ ಮಾಡೋದು ಅಷ್ಟೇ ಹೆಣ್ಮಕ್ಳದ್ದು. ಬಾಯ್, ಗುಡ್ ನೈಟ್.